ನಾವು ಇವತ್ತು ಏನಕ್ಕೆ ಸೇರಿದೆ ಅಂತ ಹೇಳಿದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹಂಪಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಂಗಳೂರಿನ ಹೆಸರಾಂತ ನಾಟಕ ತಂಡ ಬಂದು ನಾಟಕ ಮಾಡ್ಲಿಕ್ಕಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ಆ ನಾಟಕ ತಂಡ ಬರ್ತಾ ಇಲ್ಲ. ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಲ್ಬಾರ್ದು ಅನ್ನುವ ಒಂದೇ ಉದ್ದೇಶವನ್ನು ಇಟ್ಕೊಂಡು ನಾಟಕ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಒಂದು 4 ಜನರನ್ನು ಹಿಡ್ಕೊಂಡು ಈ ವೇದಿಕೆಯಲ್ಲಿ ಒಂದು ನಾಟಕ ಮಾಡಲಿಕ್ಕೆ ಪ್ರಯತ್ನ ಬರ್ತಾ ಇದೀವಿ ಬಂಧುಗಳೇ. ಈ ಮಾಡುವಂತಹ ನಾಟಕದಲ್ಲಿ ಏನಾದ್ರೂ ಲೋಪ ದೋಷಗಳಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಂಡು ಈ ಹೊಸ ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಗಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಮಾಡುವಂತ ನಾಟಕ ಓ ರಾಜ ನಿನಗೆ ಮರಣ. ಈ ನಾಟಕದ ಕತೆ ಬಹಳ ಅದ್ಭುತವಾಗಿದೆ. ಆಗಿನ ರಾಜ ದೃಷ್ಟ ದಿಗ್ಗುಣ್ಣ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸಕ್ಕಿರತಕ್ಕಂತ ದಾಸಿ ಸೌಪರ್ಣಿಕೆಗೆ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಗರ್ಭದಾನ ಮಾಡಿರ್ತಾನೆ. ಇದನ್ನು ತಿಳಿದಂತ ಸೌಪರ್ಣಿಕೆಯ ತಂದೆ ಬಿಜ್ಜಲ ದೇವ ಆಸ್ಥಾನಕ್ಕೆ ಬರುವ ಸನ್ನಿವೇಶವೇ ನಮ್ಮ ನಾಟಕ ಓ ರಾಜ ನಿನಗೆ ಮರಣ. ಈ ನಾಟಕದ ಪಾತ್ರ ಹಾಗೂ ಪರಿಚಯ: ದೃಷ್ಟ ದಿಗ್ಗುಣ ರಾಜನ ಪಾತ್ರದಲ್ಲಿ ದೀಪಕ್ ರೈ ಬಾಣಾಜೆ, ಬಿಜ್ಜಲ ದೇವನ ಪಾತ್ರದಲ್ಲಿ ಪ್ರತೀಕ್ ಅತ್ತಾವರ, ಸೌಪರ್ಣಿಕೆಯ ಪಾತ್ರದಲ್ಲಿ ಮಾಲಾ ಹೊಸಪೇಟೆ, ಸಂಗೀತ ದಿನೇಶ್ ಮಿತ್ತನಡಕ. ಈ ನಾಟಕದ ಕತೆ, ಸಂಭಾಷಣೆ, ಗೀತಾ ರಚನೆ, ಹಿನ್ನೆಲೆ ಗಾಯನ ಹಾಗೂ ದಕ್ಷ ನಿರ್ದೇಶನ ನಾನೇ. ಓ ಮಂಗ, ಡೈರೆಕ್ಟರ್ ಹೆಸರು ಒಳಗೊಂದು ಒಳ್ಳೆ ಮ್ಯೂಸಿಕ್ ಹಾಕ್ಬೇಕು. ಕಾಮಿಡಿ ಮ್ಯೂಸಿಕ್ ಹಾಕುದಲ್ಲ, ಎಲ್ಲ ದಸ್ಕ ಬುಸ್ಕ ಹಾಕು. ನಿರ್ದೇಶನ ಪ್ರಕಾಶ್ ಕೆ ತೂಮಿನಾಡು. ಈಗ ನಾಟಕ ಓ ರಾಜ ನಿನಗೆ ಮರಣ. ಆರ್ಟಿಸ್ಟ್ ರೆಡಿಯಲ್ಲ ನಾನು ಸೈಡಲ್ಲಿ ಹೇಳಿ ಕೊಡ್ತೇನೆ ಆಯ್ತಾ? ಸೈಡಲ್ಲಿ ಇದ್ದೇನೆ, ನಾ ಕರಿಯೋಗ ಬರ್ಬೇಕು ಒಬ್ಬರೊಬ್ಬರೇ. ರಾಜ ಬರ್ಲಿ, ರಾಜ ಬರ್ಲಿ, ರಾಜ. ಹಾಗಷ್ಟು ಗೋಲಿ ಬಜೆ ತಿಂದಿದ್ದೀಗ ಈಗ ಮೈಕ ತಿಂದ್ಯಾನ? ನೀನ್ ರಾಜವಾ? ಹೋಗ ರಾಜನ ಕರಿ, ಹೋಗು. ಹೋಗು ನೀನು, ಹೋಗು ಆಚೆ ಹೋಗು. ಒಬ್ಬರನ್ನು ಕರೆದ ಇಬ್ರು ಸಹ ಬರ್ತಿರಲ್ಲ ಮಾರ. ನೀನ್ ಹೋಗು, ನೀನ್ ಮತ್ತೆ ಬರ್ಲಿಕ್ಕೆ ನೀನು ಹೋಗು. ಆಚೆ ಹೋಗು ರಾಜ. ನೀನ್ ಬಾ ಆಚೆ, ಅಲ್ಲಿ ಮಧ್ಯೆ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಅಲ್ಲಿ. ನೋಡು ನನ್ನ ನೋಡ್ಲಿಕ್ಕೆ ಹೇಳಿದಲ್ಲ, ಮುಂದೆ ನೋಡು. ಯಾಕೆ ಓಡಿದ್ಯಾಕೆ? ಅಲ್ಲಿ ಎಷ್ಟು ಜನ ಇದ್ದಾರೆ? ಜನ ನಾಟಕ ನೋಡ್ಲಿಕ್ಕೆ ಬಂದ್ರು, ಸುಮ್ಮನೆ ಕೂತ್ಕೋ. ಅವರೆಲ್ಲ ಹೋಗ್ಲಿ, ಆಮೇಲೆ ಬರ್ತೇನೆ. ಆಮೇಲೆ ಕರ್ಮಕ್ಕೆ ಮಾಡೋದಾ? ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ. ಸುಮ್ಮನಿರು. ರಂಗದಲ್ಲಿ ರಾಜ. ನಿನಗೆ ಆಗ್ಲೇ ಹೇಳಕ್ಕಾಗಿಲ್ಲ, ನಾನು ಲಂಗದಲ್ಲೆಲ್ಲ ಕಚ್ಚೆಯಲ್ಲಿದ್ದೀನಿ. ಲಂಗ ಹಾಕೊಂಡ್ಬರ್ಲಿ, ಆಗ ಡ್ಯಾನ್ಸ್ನವ್ರದ್ದು ಲಂಗ ಇದೆ. ಲಂಗಲ್ಲ, ರಂಗ ಸರಿ ಉಂಟು. ಲಂಗ ಸರಿ ಉಂಟಾ? ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿ. ನಡಿಯಾ? ಇಲ್ಲಿ ಭಾವ ಬರ್ಲಿಕ್ಕಿಲ್ಲ, ರಾಜ ಮಾತ್ರ ಬರ್ಲಿಕ್ಕೆ. ನಿನ್ನಲ್ಲಿ ರಾಜ ಗಾಂಭೀರ್ಯ ಆಚೆ ಈಚೆ ನಡಿ. ಸ್ಟೈಲ್ ಬೇಕು, ಅಂದ್ರೆ ರಾಜನ ಗತ್ತು ಬೇಕು. ಹೋಗು ಸೀದಾ ಹೋಗು ಸಾಯಿ. ಆಚೆ ನಡಿ. ನಗು. ಬಿಡ್ಲಾ ಎಂತ? ದಮ್ಮು ಬಿಡ್ಲಾ? ದಮ್ಮು ಕಟ್ಟಿ ಸಾಯ್ತೆ. ನಗು. ಜೋರು ನಗು. ಅಟ್ಟಹಾಸ. ಅಟ್ಟಕ್ಕೆ ಕಾಸಿಲ್ಲ.
ಅಯ್ಯೋ ಅಟ್ಟು ಕಾಸಿಲ್ಲ. ಅಟ್ಟ ಕಾಸಿಲ್ಲ, ಅಟ್ಟಹಾಸ, ಜೋರು ನಗು. ಹಿಂಗೆ ಹಾ ಚೆನ್ನಾಗಿದೆ, ಅದು ಸಾಕು. ನೀನ್ ನಗ್ಲಿಕ್ಕೆ ಇಲ್ಲ ನೀನ್ ನಕ್ಕಿದೆ ಕೇಳಿದೆ ಅವರಿಗೆ. ನಗ್ಗು ಮಾರೆ. ನಾನು ಹೋಗ್ಬೇಕಾದ್ರೆ ನಗ್ತೇನೆ ನೀವು. ಪರಿಚಯ ಹೇಳು, ಪರಿಚಯ ಹೇಳು. ಹ? ಪರಿಚಯ. ಪರಿಚಯ ಇಲ್ಲ ಅಂದ್ರೆ ಕರ್ಕೊಂಡ್ ಬಂದಿದ್ಯಾಕೆ? ನಿನ್ನ ಪರಿಚಯ ಹೇಳ. ಹೇಗೆ? ನಾನು ಶ್ರೀ 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 ದೃಷ್ಟ ದಿಕ್ಕುಂಡ ಮಹಾರಾಜ. ನಾನು ಶ್ರೀ 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 ದಿಶ್ ದಿಶ್ ದಿಶ್ನಿ ದಿಷ್ಟದಿಗೆ. ಅಬ್ಬಾ ಅಷ್ಟು ಕಷ್ಟದ ಇನ್ನು ಕರ್ಮಕ್ಕಿಡೋದ? ಸುಲಭದಿಡ್ಲಿಕ್ಕಾಗಿಲ್ವಾ? ದೃಷ್ಟ ದಿಗ್ಗುಂಡ ಮಹಾರಾಜ. ನಾನ್ ಜಮೀರ್ ಅಹಮದ್ ಖಾನ್ ಮಹಾರಾಜ್. ಅದು ಇಲ್ಲಿಯ ಮಹಾರಾಜ. ನಿನ್ನ ಹೆಸರು ಹೇಳ್ಬೇಕು ನೀನು. ನಾ- ನಾನು ಶ್ರೀ 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 ದೃಷ್ಟ ದಿಗ್ಗುಂಡ ಮಹಾರಾಜ. ಅದು ಕಷ್ಟ ಆಗತ್ತೆ. ನಾನು ದೀಪಕ್ ಮಹಾರಾಜ್. ಸತೇ ಹೋದ ಸಾವು. ಸತ್ಯ ಹೋದ ಸಾಯ್ಲಿಕ್ಕಿಲ್ಲ. ನೆಕ್ಸ್ಟ್ ಎಲೆಗು. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ. ನನ್ನಲ್ಲಿ 8 ಆನೆಗಳಿವೆ. ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯ ರಪ್ಪ ಬರ್ತದೆ. ನನ್ನ ಹತ್ರ 8 ಇದೆ. ನನ್ನ ಮೊಬೈಲ್ ಸೋರ್ತು. ಹಾಗೆಲ್ಲ. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ ಅವ ಹೇಳಿದ್ದೆ ಎಲ್ಲ ಇದೆ. ಯಾರಲ್ಲಿ? ಗವಿಯಪ್ಪ ಮಹಾರಾಜ್. ನೀನ್ ರಾಜ ಹೇಳಲಿಕ್ಕೆ ಯಾರಲ್ಲಿ? ಯಾರು ಇಲ್ಲ ಇಲ್ಲಿ, ನಾನೊಬ್ಬನೇ ಇಲ್ಲಿ. ಅಲ್ಲಿ ಪ್ರತೀಕ್ ಅಲ್ಲಿ. ಯಾವ ಪ್ರತೀಕ್? ನೀ ಅವನೊಬ್ಬ ಬಂದ ಮರೆ ಇಲ್ಲಿ ಕರಿವಾಗ ಆಚೆಗ. ರಾಜ ಕರೀಲಿಕ್ಕೆ ಯಾರಲ್ಲಿ? ಯಾರಲ್ಲಿ? ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ನನ್ನ ಹುಡುಗ ಅಡುಗೆ ತಯಾರು ಮಾಡಿದಾನ. ಬೇಗ ಮಾಡ್ಲಿ, ಹಸುವಾಗತ್ತೆ. ಹುಡುಗ ಅಡುಗೆ ತಯಾರು ಮಾಡೋದಲ್ಲ, ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ಹುಡುಗಿ ಹಂಗಂದ್ರೆ? ಹಂಗಂದ್ರೆ ಗೊತ್ತಿಲ್ವ? ಬಟ್ಟೆ ಡ್ರೆಸ್. ನನ್ನ ಡ್ರೆಸ್ ತಯಾರಾಗಿದ್ಯಾ? ರೆಡಿ ಇದೆ. ಕರ್ಮ. ಯಾರಲ್ಲಿ? ಯಾರಲ್ಲಿ? ನನ್ನ ಸೇನಾ ಪಡೆ ತಯಾರಾಗಿದೆ. ನನ್ನ ಸೇವಿಗೆ ವಡೆ ತಯಾರಿದ್ಯಾ? ನನ್ಗೆ 2 ಪ್ಲೇಟ್ ಹೇಳ, ಹಸುವಾಗತ್ತೆ. ಸೇಮಿಗೆ ವಡೆ ಅಲ್ಲ ಮಾರ, ಸೇನಾ ಪಡೆ ಯುದ್ಧಕ್ಕೆ ದಂಡು ಹೋಗುದು. ನನ್ನ ಪಡೆಗಳು ತಯಾರಿದ್ದಾರ? ಸೈನಿಕನ ಸ್ವರ. ರಾಜ, ಆಸ್ಥಾನದ ದಾಸಿ ಬಂದಿದ್ದಾಳೆ. ಇಲ್ಲೇ ಎಂತ ಹೇಳಿದವನು? ಒಮ್ಮೆ ನಿಲ್ಸ ಆಯ್ತಾ? ಯಾಕೆ? ಒಮ್ಮೆ ಲೈಟ್ ಆಫ್ ಮಾಡಿ ಅಂತೆ. ಅವನು ಎಂತ ಹೇಳಿದಂತ? ಹಾಸನದ ಆಶಾ ಬಂದಿದ್ದಾಳಂತೆ. ನಾನು ಮಾತಾಡಿ ಬರ್ತೀನಿ, ಆಮೇಲೆ ಹೋಗ್ತಾಳೆ ಅವಳು. ಹಾಸನದ ಆಸ ಬಂದಿದ್ದಾಳೆ ಅಲ್ಲ, ಆಸ್ಥಾನದ ದಾಸಿ ಬಂದಿದ್ದಾಳೆ. ದಾಸ್ಯ? ದಾಸಿ ಬರ್ಲಿ, ದಾಸಿ ಬರ್ಲಿ. ದಾಸಿ ಆಮೇಲೆ ಬರ್ಲಿ, 1 ಪ್ಲೇಟ್ ದೋಸೆ ಬರ್ಲಿ. ಸುಮ್ಮನೆ ಕೂತ್ಕೊ. ದಾಸಿ ದಾಸಿ. ಅವ ಎಂತ ಏನ್ ನೋಡುದು ಮಾರೆ. ಓಯ್, ಅವನ್ ದಾಸಿಯನ್ನು ಕರಿಸ, ಸೌಪರ್ಯಕ್ಕೆ ಕರಿಸು. ಓ ಗಾಂಧಾರಿ, ಅವನನ್ನು ಕಳಿಸು. ಆ ಮೆಣಸಿಕಾಯನ್ನು ಕಳಿಸು. ಏನೇ ಸಿಂಗಾರಿ? ಸಿಂಗಾರಿ ಏನೇ? ಎಷ್ಟೊತ್ತಿಗೆ ಬರೋದು ನೀನು? ನನ್ನ ಬಿಟ್ಟು ಬಂದು ಬಾರಿ ದೊಡ್ಡ ಜನ ಮಾರ್ರಿ. ಯಪ್ಪ, ಇದು ಲಂಗ ಎಂತ ಮಾರ್ರಿ ಆಗಿಂದ ಕಾಲಿಗೆ. ಲಂಗ ಅಮ್ಮಂದ ಲಂಗ? ನಿನ್ಗೆ ಯಾಕೆ ಬೇಕದ? ನನಗೆ ಬೇಡ, ಅಮ್ಮನಿಗೆ ಬೇಕಲ್ಲ. ಸೌಪರ್ಣಿಕೆ ಡೈಲಾಗ್ ಗೊತ್ತುಂಟಲ್ಲ? ಡೈಲಾಗ್ ವೈ ಮತ್ತೆ ಟಾಟಾ ಮಾಡಿ ಡೈಲಾಗ್ ಗೊತ್ತುಂಟಲ್ಲ? ಗೊತ್ತು. ಡೈಲಾಗ್ ಹೇಳು. ಇಲ್ಲಿ ಮಾರ್ರಿ, ಹೇಳ. ಎಂತ? ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಗೊತ್ತಾಯ್ತು. ರಕ್ಷಿತ್ ಬೇಕು ಮಹಾರಾಜ, ರಕ್ಷಿತ್ ಬೇಕು. ರಕ್ಷಿತ್ ಶೆಟ್ರು ಉಡುಪಿಯಲ್ಲಿ ಬಿಸಿ ಇದ್ದಾರೆ ಅವರು. ರಕ್ಷಿತ್ ಅಲ್ಲ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ನನಗಿಲ್ಲಿ ದೋಸೆನೆ ಕೊಟ್ಟಿಲ್ಲ, ನಿನಗೆ ರಸ್ಕೆಲ್ಲಿಸಿ ಕೊಡ್ತಾರೆ. ರಕ್ಷಿಸಬೇಕಲ್ವಾ? ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಕರೆಕ್ಟ್. 3 ಸಲ ರಕ್ಷಿಸಬೇಕು ಮಹಾರಾಜ, 3 ಸಲ. 3 ಸಲ ಡೈಲಾಗ್ ಹೇಳಲಿಕ್ಕ? 3 ಸಲ ಹೇಳ. ಆಗ್ಲಿಂದ ಹೇಳಲಿಕ್ಕೆ ನಾನು ಲೆಕ್ಕ ಮಾಡ್ತೀನಿ, ಹೇಳ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 1 ಸಲ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಸಾಕು. ಈ ಚಳಿಗೆ ಅಷ್ಟು ಸಾಕು. ರಾಜನ ಮುಖದಲ್ಲಿ ತುಚ್ಛ ಭಾವ. ಆಯ್ತು ಬಾವ. ಎಂತಕ್ಕೆ ಕಚ್ಚಿದ್ದ? ಕಚ್ಚಿದೆ ಬಾವ, ಕಚ್ಚಿದೆ. ಕಚ್ಚಲಿಕ್ಕೆ ಹೇಳಿದ? ಅವ ಹೇಳಿದಿಗೆ ಕಚ್ಚಿದೆ, ಹಂಗೆ ಕಚ್ಚೋದಕ್ಕೆ ನಾವು ಹುಚ್ಚನಾಯ? ಯಾಕೆ ಕಚ್ಚಿದ್ದು? ನೀ ಹೇಳಿದಲ್ಲ ಕಚ್ಚು ಬಾವ ಅಂತ. ಕಚ್ಚು ಭಾವ ಹೇಳಿದಲ್ಲ, ರಾಜನ ಮುಖದಲ್ಲಿ ತುಚ್ಛ ಭಾವ. ಹಂಗಂದ್ರೆ ತಿರಸ್ಕಾರ ಭಾವ. ಭಾಸ್ಕರ ಬಾವ.
ಮುಖದಲ್ಲಿ ಕೇರ್ಲೆಸ್. ಹಿಂಗೆ ಹೇಳು. ಹೋಗ ಹಾ. ನೀ ಹೋಗ. ನಿನ್ನ ಡೈಲಾಗ್ ಗೊತ್ತು, ನೆಕ್ಸ್ಟ್ ಡೈಲಾಗ್. ಓಯ್ ನಿನ್ನ ನೆಕ್ಸ್ಟ್ ಡೈಲಾಗ್. ಹಾ ಗೊತ್ತು ಗೊತ್ತು. ಹೇಳು. ಎಂತ ನಾನು ಹೇಳಿಕೊಡ್ತೇನೆ. ನಿಮ್ಮಿಂದಾಗಿ ನನ್ನ ಗರ್ಭಪಾತ್ರೆ ತುಂಬಿದೆ. ಹಾ, ನಿನ್ನಿಂದಾಗಿ ನನ್ನ ಕಬ್ಬಿಣದ ಪಾತ್ರೆ ತುಂಬಿದೆ. ಏನ್ ಕಬ್ಬಿಣದ ಪಾತ್ರೆಯಲ್ಲಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ಲ ಅವಳು? ಎಂತ ಮಾಡಿದೆ? ಕಬ್ಬಿಣದ ಪಾತ್ರೆ ನನ್ನ ಗರ್ಭಪಾತ್ರೆ ತುಂಬಿದೆ. ಆಹಾ, ಆ ಪಾತ್ರೆ ಕೂಡ ತುಂಬಿ ತುಳುಕ್ತಾ ಇದೆ. ಎಂತ ಮಾಡೋದಾದ್ರೆ? ಕರ್ಮಕಾಂಡ. ನೆಕ್ಸ್ಟ್ ಡೈಲಾಗ್. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಹಾ, ಅದ್ರಲ್ಲಿ ಮಾಡಿದ ಆಪವನ್ನು ನೀವೇ ತಿನ್ನಬೇಕು. ಏನ್ ಆಪ ಒಡೆಯ? ಸಾರಿ, ಗೋಳಿ ಬಜ್ಜಿಯ. ಒಡೆ ಏನು? ಎಂತ ಒಡೆ ಗೋಳಿ ಬಜೆ ನಿಮ್ಮದು? ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಹಾ, ಅದು ಕೂಡ ನೀವೇ ತಿನ್ನಬೇಕು. ಈಗ ಎಮೋಷನಲ್ ಡೈಲಾಗ್. ಈಗ ನೀನ್ ಎಮೋಷನ್ ಬರ್ಬೇಕು. ಮೋಷನ್ ಅಲ್ಲ, ಎಮೋಷನ್. ಎಮೋಷನ್. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ಅಯ್ಯೋ ಕೂಗುದೆ. ಅವಳಿಗಿಂತ ನಿನ್ನ ವಯ್ಯಾರನೇ ಜಾಸ್ತಿ ಇದೆ. ಆ ಮೀಸೆ ತೆಗೆದು ನಿನಗೆ ಮಾಡ್ಬೋದಿತ್ತು. ಮೀಸೆ ತೆಗೆದ್ರೆ ನೋಡೋರ್ ಬೇಕಲ್ಲ, ಜನ ಎಲ್ಲ ಖಾಲಿ ಆಗತ್ತೆ. ಡೈಲಾಗ್ ಊಟ ಆಯ್ತು. ಹೇಳುದಿಲ್ಲ ನಾನು. ಡೈಲಾಗ್ ಹೇಳು. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ಹಾ ಹಾ, ನಿನ್ನಿಂದಾಗಿ ನನ್ನ ಹಟ್ಟಿಯಲ್ಲಿ ಹಸು ಕೂಗುತ್ತಿದೆ. ಮರೆ ಕೂಗುತ್ತಿದೆ. ಸ್ವಲ್ಪ ಹುಲ್ಲಾಕಿ ಬಾ, ತಿಂತಾ ಇರ್ಲಿ. ಹೋಗ, ಸುಮ್ಮನೆ ನಿಂತ್ಕೊಳ್ಳ ಮಾರೆ. ಹಟ್ಟಿಯಲ್ಲಿ ಹಸು ಕೂಗ್ತಾ ಎಂತ ಇದೆ. ಹಸು ಕೂಗುದು ಮಾರಿಯದು? ಇಷ್ಟು ಜನ ಇರುವಾಗ ಬಂದು ಹೊಟ್ಟೆಯಲ್ಲಿ ಹಸು ಕೂಗುತ್ತಿದೆ. ಅಲ್ಲ ಮಾರೆ, ಹೊಟ್ಟೆಲಿ ಕೂಗೋದು ಕೇಳ್ತದ? ನೀವೇ ಹೇಳಿ ಅಲ್ಲ. ಹಾ, ಒಚ್ಚೈ ಹೊಡೆದು. ನೆಕ್ಸ್ಟ್ ರಾಜನಿ ಗರ್ವ. ಗರ್ವ ಬಂತು. ಸೊಂಟ ಕೈ ಇಡಿ. ನಿನ್ನ ಸೊಂಟಕ್ಕೆ ಮಾರಿ, ನಿನ್ನ ಸೊಂಟ ಕೈ ಹಿಡಿ. ಅದು ನಂದು. ಹೋಗು. ನಿನ್ನ ಸೊಂಟ ಕೈ ಹಿಡಿ. ಗರ್ವ ಫುಲ್ ಗರ್ವ. ಗರ್ವ ಬಂತು. ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ಕಟ್ಟು 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 ಕಟ್ಟಿ ಕಟ್ಟು 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 ಬಾ. ಅದ್ರಲ್ಲಿ ಎಷ್ಟು ಕಟ್ಟು ಕಟ್ಟಿದೆ. ಸ್ವಲ್ಪ ಸಣ್ಣದು ಮಾಡೋದು ಕಷ್ಟ ಆಗುತ್ತೆ. ಅದು ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ಅವ ದಮ್ಮು ಕಟ್ಟಿ ಹೇಳಿದಲ್ಲ, ಹಾಗೆ ಬದುಕುವವರು ನೀವು. ಹೌದು ಹೌದು. ಅಳುತ್ತಾ ಹೋಗು. ನೀನೆಲ್ಲಿ ಅಳುತ್ತಾ ಹೋಗುದ ರಾಜ? ನೀನ್ ಬಾರ. ಓ ಹೈ, ಓಯ್ ಚೊಂಬುಟಿ, ನೀನ್ ಅಳ್ತಾ ಹೋಗ್ಲಿಕ್ಕೆ ಹೋಗು ನೀನು. ನಗು. ಎಂತ ಮಾಡುದು? ಓ ಹೊಸಪೇಟೆ, ಓಯ್ ನೀನ್ ಹೋಗ, ಅಳುತ್ತಾ ಹೋಗು. ನೀನ್ ನಗು, ರಾಜನಾಗ್ಲಿಕ್ಕೆ. ಜೋರ್ ನಗು. ರಾಜನ ಮುಖದಲ್ಲಿ ಗೆದ್ದ ಭಾವ. ಎಂತ ಭಾವ? ಎಂತ ಗೆದ್ದ ಭಾವ ಹಂಗಂದ್ರೆ? ವಿನ್ನದ ಖುಷಿ. ಎಂತ ಕಬಡ್ಡಿ ವಿನ್ನದ ಮಾರ್ರೆ. ಅಪ್ಪ ಬರಲಿ. ಅಪ್ಪ ಬರುದಿಲ್ಲ, ನನ್ನನ್ನು ಕಳಿಸಿದೆ ಕಷ್ಟದಲ್ಲಿ. ಅವ್ರ ಮನೇಲಿ ಕೆಲಸ ಇದೆಯಂತೆ. ನಿನ್ನ ಅಪ್ಪ ಎಂತ ಇಲ್ಲಿ ಕಸ ಎಕ್ಲಿಕ್ಕ? ನಿನ್ನ ಅಪ್ಪ ಅವಳು ಬಿಚ್ಚಲ ನೀನ್ ಬಾ. ಇವೊಂದು ಖುಷಿ ಆಗುದು. ಪ್ರಾಕ್ಟೀಸ್ ಅಲ್ಲಿ ಡೈಲಾಗ್ ಹೇಗೆ ಹೇಳ್ತಿದ್ದ, ಟಕ 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 ಅಂತ ಹೇಳ್ತಾ ಇದ್ದ. ಹಾಗಾದ್ರೆ ಇನ್ನು ಅವನೇ ಹೇಳಿ, ನಾನು ಒಳಗೆ ಮಲಗಿರ್ತೇನೆ. ಬೇಡ, ಡೈಲಾಗ್ ಗೊತ್ತುಂಟಲ್ಲ? ಮತ್ತೆ ಗೊತ್ತಿಲ್ಲದೆ. ಇಲ್ಲಿ ಕಾಲು ಬದಲಿಸಬಹುದಾ? ಬದಲಿಸಿ. ಬಾ, ಸುಸ್ತಾಗ್ತದೆ. ಡೈಲಾಗ್ ಗೊತ್ತುಂಟಲ್ಲ? ಮತ್ತೆ ಹೇ ಟಕ ಟಕ ಅಲ್ಲಿ ಮಾತ್ರ, ಇಲ್ಲಿಲ್ಲ. ಪ್ರಣಮಂ ಮಹಾರಾಜ, ಪ್ರಣಮಂ. ಪ್ರಸಾದ್ ತಂದ್ಯಾ? ಎಂತ ಗಣಹೋಮದ್ದು? ಗಣೋಮ ಅಲ್ಲ, ಪ್ರಣಮಂ ಮಹಾರಾಜ, ಪ್ರಣಮಂ. ಅಂದ್ರೆ ನಮಸ್ಕಾರ ಹೇಳುದಾ? ನಮಸ್ಕಾರ. ಎಂತ ಮಾರೆ ನೀವು ಅತ್ತೆ ಮನೆಗೆ ಬಂದದ್ದ? ಪ್ರಣಮಂ ಹೇಳು. ಪ್ರಣಮಂ ಮಹಾರಾಜ, ಪ್ರಣಮಂ. ಮಹಾರಾಜ ಬಿಡು, ಬೇಡ ಅದು. ನೆಕ್ಸ್ಟ್ ಎಲ್ಲ ಗೊತ್ತುಂಟಾ? ಅದು ಕರೆಕ್ಟ್ ಅದು ಹೇಳು. ಎಲ್ಲ ಬಿಟ್ಟು ಬಂದಿದ್ದಾನ. ಸ್ವಲ್ಪ ಎತ್ತಿ ಕೊಡ್ಬೋದು. ಹೇ ದೃಷ್ಟ ದಿಗ್ಗುಣ್ಣ ಮಹಾರಾಜ. ಹೇ ಅದು ನಾನು ಹೇಳಿದ್ದೀನಿ, ಮಿಕ್ಕಿದ್ದು ಹೇಳು. ಹೇ ಬರ್ಲಿ. ಹೇ ಅವ್ ಬರೀ ಎ ಅಲ್ಲೇ ಇದ್ದಾನೆ. ಅವ್ ಜಡ್ಡು ಬರ್ಬೇಕಾದ್ರೆ ಬೆಳಗಾಗತ್ತ ಅಂತ. ಹೇ ದೃಷ್ಟ ದಿಗ್ಗುಣ್ಣ ಮಹಾರಾಜ. ಹೇ ಜಂಕಡಕ್ಕ ಮಹಾರಾಜ. ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ. ನಾನು ನನ್ನ ಹೆಸರು ಹೇಳಿದ್ದೆ, ಏನಾಗೋದಿಲ್ಲ. ದೀಪಕ್ ಮಹಾರಾಜ. ಹೇ ದೀಪಕ್ ಮಹಾರಾಜ. ಸಾಯಿಲ್ ನೆಕ್ಸ್ಟ್ ಎಲ್ಲ ಗೊತ್ತುಂಟಾ? ಅದು ಕ್ಲೀನ್ ನೆನಪಿತ್ತು. ಈಗ ಹೇಳಿಕೊಡ್ತೇನೆ ಆಯ್ತಾ, ತೊಂದರೆ ಇಲ್ಲ.
6 ತಿಂಗಳಿಂದ ನನ್ನ ಮೊಬೈಲ್ ಶಾಪ್ನಲ್ಲಿ ಕೆಲಸಕ್ಕಿದ್ದ ನನ್ನ ಮಗಳನ್ನು 3 ತಿಂಗಳ ಗರ್ಭವತಿ ಮಾಡಿದ್ದೀನಿ, ನಾನು ಬಿಡಲಾರೆ. ಗೊತ್ತಾಯ್ತು. 6 ತಿಂಗಳಿಂದ ನಿನ್ನ ಮೊಬೈಲ್ ಶೋರೂಮಿನಲ್ಲಿ ಕೆಲಸದಲ್ಲಿದ್ದ ನನ್ನ ಮಗಳನ್ನು 13 ತಿಂಗಳ ಗರ್ಭವತಿ ಮಾಡಿದ ನಿನ್ನನ್ನು ಬಿಡಲಾರೆ. 13 ತಿಂಗಳು ಅಂದ್ರೆ ಹೊಟ್ಟೆಸು ದೊಡ್ಡದಾಗಿರ್ಬೋದು. ಅವಳಿಗೆ 2 ಸೀಮಂತ ಮಾಡ್ಬೇಕಾಗತ್ತೆ. ಹೆರಿಗೆಗೆ ಏನು JCB ಅಲ್ಲಿ ತಗೊಂಡು ಹೋಗುದಾ? ಓ ಮಾರಿ, 13 ಅಲ್ಲ 3 ತಿಂಗಳು. ಓ ಮಾರಿ, 13 ಅಲ್ಲ 3 ತಿಂಗಳು. ನಾವು ಅದ್ರಲ್ಲಿ ಮಾರಿನೂ ಸೇರಿಸ್ಬಿಟ್ಟ. ಮೇಲೆ ಇಟ್ಟರೆ ಕಾಗೆ ಕೊಂಡೋಗುತ್ತೆ, ಕೆಳಗಿಟ್ರೆ ಇಲಿ ಕೊಂಡೋಗುತ್ತೆ ಅಂತ clean. ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ. ನನಗೆ ಗೊತ್ತು. ಹ, ಮೇಲೆ ಇಟ್ರೆ ಇದ್ಕೊಂಡೋಗುತ್ತೆ, ಕೆಳಗಿಟ್ರೆ ಇದು ಕೊಂಡೋಗುತ್ತೆ ಅಂತ ಗೂಡಿನಲ್ಲಿ ಸಾಕಿದೆ. ಗೂಡಲ್ಲಿ ನಾಯಿ ಮರಿ ಸಾಕೋದಾ? ಗೂಡಲ್ಲ, ನಾಡು 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 ಅಲ್ಲಿ ನೋಡಿ ನಾಡು. ಮೀಸೆ ನಾಯಿ ಬೊಗಳೋದು. ಗೂಡಲ್ಲ, ನಾಡು ನಾಡು ನಾಡು. ಅದಲ್ಲ, ನಾಡು ನಾಡು ನಾಡಲ್ಲಿ ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ. ಸಾಕಿದೆ. ಈ ರೀತಿ ಮಾಡಿದೆಯಲ್ಲ, ನಿನ್ನನ್ನು ನಾನು ಬಿಡಲಾರೆ. ಈ ರೀತಿ ಮಾಡಿದೆ, ನಿನ್ನನ್ನು ಬಿಡಲಾರೆ. ಹಾರಿ ಬೀಳುವನು. ಹಾರಿ ಎಲ್ಲಿ ಹಾರಿ ಬೀಳುದ? ಕೋಪದಲ್ಲಿ ಅವನ ಮೇಲೆ ಬರಬೇಕು, ಹಾರಿ ಬೀಳ್ಬೇಕು. ಹೀಗೆ ರಾಜನಿಗೆ ಮರ್ಯಾದೆ ಇಲ್ವೇನ? ಕೋತಿ ಹಾರದಂಗ ಹಾರ್ತಾನವ. ಸಾಯ್ಲಾಚೆ. ನಿನ್ನನ್ನು ನಾನು ಬಿಡಲಾರೆ. ನಿನ್ನನ್ನು ನಾನು ಬಿಡಲಾರೆ. ಕಾಲರ್ ಇಡಿ. ಕಾಲರಿಡಿ. ನಿನ್ನ ಕಾಲರ್ ಹಿಡಿದು ನೀನೆ ಹರಿತೀಯ, ಅವನ ಕಾಲರ್ ಹಿಡಿಯಾ? ಇದರಲ್ಲಿ ಕಾಲರ್ ಎಲ್ಲಿ ಉಂಟು? ಕಾಲರ್ ಹಿಡಿಯ, ಇಲ್ಲದ್ರೆ ಹಿಡಿ. ಮೆತ್ತಗೆ ಹಿಡಿಯೋ, ಅದು ಲಲಿತ ಕಲಾಡಿಸೋದು ಬಾಡಿಗೆ ಕೊಟ್ಟಿಲ್ಲ. ನಿನ್ನನ್ನು ಬಿಡಲಾರೆ. ಹೇ ಬಿಜ್ಜಲ ದೇವ. ಬಚ್ಚಲಿ ದೇವ. ನಾನಿಲ್ಲ, ನಾನು ಹೋಗುದು, ನಾನಿಲ್ಲ. ನಾನು ಹೇಳಿದೆ ನಮ್ಮ ನನ್ನ ಅಡ್ಡ ಹೆಸರಲ್ಲಿ ಕರಿಬಾರ್ದು ಅಂತ. ಎಂತ ನಡ್ಡ ಹೆಸರು? ಬಚ್ಚಲಿ ಅಂತ. ಬಚ್ಚಾಲಿ ಅಲ್ಲ, ಬಿಜ್ಜಲ ದೇವ. ಮೈಕದ ಹತ್ರ ನಿಲ್ಲು. ನಿನ್ನನ್ನು ಬಿಡಲಾರೆ. ಹೇ ಬಿಜ್ಜಲ ದೇವ. ನೀ ಬಿಚ್ಚುತ್ತಿ ದೇವ, ಇದು ನಮ್ಮ ಬಿಚ್ಚಲೆ ದೇವ. ಅದು ಮತ್ತೆ ಬಿಚ್ಚುವ ನಾಟಕ ಮೇಲೆ. ಹೇ ಬಿಜ್ಜಲ ದೇವ. ಬಿಚ್ಚಲ ದೇವ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಒಬ್ನೇ ಹೇಳಲಿಕ್ಕೆ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ನೀ ಹೇಳು. ನೀ ನನಗೆ ಸಾಕು, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ನೀ ಹೇಳು. ನಂಗೆ ಮತ್ತೆ ಡ್ರೈವಿಂಗ್ ನನಗೆ ಸಾಕು, ನೀ ಹೇಳು. ಇಲ್ಲ, ಮತ್ತೆ ಡ್ರೈವಿಂಗ್ ಮಾಡ್ಲಿಕ್ಕೆ. ಡ್ರೈವಿಂಗ್ ಮಾಡೋದು ಬಾಯಲ್ಲ. ನಿನ್ನ ಡೈಲಾಗ್ ನೀನ್ ಹೇಳಲಿಕ್ಕೆ. ಎಲ್ಲ ನನಗೆ ಬರ್ದಿತ್ತು. ನೀನ್ ರಾಜ ಅಲ್ಲ. ನನಗೆ ಬೇಡ ಇತ್ತು ರಾಜ. ಹೇಳು, ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭ ಉಂಟು ಹೇಳಿ. ಒಂದು ಎನರ್ಜಿ ಬೇಕಾ ಹೇಳುವಾಗ? ಎಂತಾದ್ರೂ ಉಂಟಾ? ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಹೇಳಿ. ಜಿಂದಾಬಾದ್ ಜಿಂದಾಬಾದ್. ಇಲ್ಲದ ಗರ್ಭ ಉಂಟು ಹೇಳಿ. ಜಿಂದಾಬಾದ್ ಜಿಂದಾಬಾದ್. ಇಲ್ಲದ ಗರ್ಭ ಉಂಟು ಹೇಳಿ. ಜಿಂದಾಬಾದ್ ಜಿಂದಾಬಾದ್. ನೀನು ಬಾ ಜನ ಎಂತ ಜಾಸ್ತಿ. ಜಿಂದಾಬಾದ್ ಪಾರ್ಟಿ ಮೆರವಣಿಗೆ ಹೋಗ್ತಾ ಮಾರಿಗಳೇ? ನೀನ್ ಎಲ್ಲಿಗೆ ಬಂದದ್ದ? ಹೋಟೆಲ್ ತುಂಬಿಸ್ಕೊಂಡು ಬಂದಿದ್ದಾಳೆ. ನನ್ನೂರಿಗೆ ಬಂದು ನನಗೆ ಹೇಳ್ತೀರಾ ನೀವು? ಹೊಸಪೇಟೆ ನಂದು. ಅದಕ್ಕೆ ಚಾನ್ಸ್ ಕೊಟ್ಟದ್ದು. ಹೋಗಾಚೆ. ಹೊಟ್ಟೆಲಿ ಹೊಸಪೇಟೆ ನಂದು ಅಂತ ಹೇಳ್ಬಿಟ್ಟು ಮೈಕ್ ತಗೊಂಡು ಹೋಗ್ತಿದ್ಲು. ಈಗ ಅದು ನಂದು. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭವು ನಂದು. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಉಂಟು ಅಂತ ಹೇಳಿ. ನನಗೆ ಮೋಸ ಮಾಡುವೆಯಾ? ನಿನಗೆ ಮೋಸ ಮಾಡಿದ? ನೀನು ಹೇಳಿಕೆ ಅಲ್ಲಿ. ನನಗೆ ಮೋಸ ಮಾಡುವೆಯಾ? ಕತ್ತಿ ಹಾಕು. ಕತ್ತಿ ಹಾಕು ಮಾರೆ. ನನ್ನನ್ನು ಸಾಯಿಸು ಮಾರೆ. ನನ್ನ ಜೋರ್ ಮಾಡ್ತಾರೆ. ಇಲ್ಲಿ ಕತ್ತಿ ಇಲ್ಲಿ ಉಂಟು, ನಾನು ತರ್ತೇನೆ. ಇಲ್ಲಿ ಉಂಟು, ಇಲ್ಲಿ ಇಟ್ಟಿದ್ದೇನೆ. ಕರ್ಮ, ಇಲ್ಲಿ ಉಂಟು. ಲೇಟ್ ಆಗ್ತದೆ, ಬೇಗ ಹಾಕು. ಕತ್ತಿ ಹಾಕು. ಅವನಿಗೆ ಹಾಕ. ಹೊಟ್ಟೆಗೆ ಹಾಕು ಮಾರೆ. ಹೊಟ್ಟೆಗೆ ಹಾಕು ಬೇಗ. ಹೊಟ್ಟೆಗೆ. ಎರಡೆರಡಿದೆ ತಗೋ. ನೀನ್ ನನ್ನನ್ನು ಸಾಯಿಸಿ, ನಾನು ನಿನ್ನನ್ನು ಸಾಯಿಸ್ತೀನಿ. ಇಬ್ರು ಸತ್ರ ನಾಟಕ ಬೇಗ ಮುಗಿತದಲ್ಲ. ಬೇಗ ಮುಗಿಲಿಕ್ಕೆಲ್ಲ ಉಮ್ಮ ಹಾಕು. ಅಯ್ಯೋ, ಸತ್ತು ಬೀಳುವನು. ನೀನು ರಾಜ. ನೀನ್ ಎದ್ದೇಳ. ಅವನು ನೀನೆಂತ ಅಲ್ಲಾಡಿಸು ಸಾವು. ನೀನ್ ಎದ್ದೇಳ. ಅಯ್ಯೋ, ಮತ್ತೆ ಬದುಕಿದೆ. ನೀನು ಸಾಯಲಿಕ್ಕೆ ನೀನು ಸತ್ತಿದಿ, ಸಾಯು. ಅಯ್ಯೋ, ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಹೆಣ ನೀನೆಂತ ಮಾಡುದಿಲ್ಲಿ? ನೀನೆಂತ ಮಾಡುದ? ಅಲ್ಲಿ ಆಗುದಿಲ್ಲ ಸಾಯ್ಲಿಕ್ಕೆ. ಯಾಕೆ? ಅಲ್ಲಿ ಇರುವಂಟು. ನೀ ಸಾಯಿ ಮಾರೆ ಒಮ್ಮೆ. ಅಯ್ಯೋ
ಯಾರಲ್ಲಿ ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತೇನವನ್ನು ಇಲ್ಲಿ ಯಾರಿಲ್ಲ, ನೀನೇ ತಗೊಂಡೋಗು. ಬೊಜ್ಜ ನಿಂದು. ದಾಸಿ ದಾಸಿ ಬರ್ಲಿ ದಾಸಿ. ಬಾ ಬಾ ಓಯ್. ಸೌಪರ್ಣಿಕ ಎಂತ ಟಾಟ ಮಾಡೋದು. ಓಯ್ ಬಾರ ಒಮ್ಮೆ ಸಾಕ ಸೇಳೆ ಬಾ. ಅಂಗಾಲಿನಲೆ ಬಂಗಾರ ಡೈಲಾಗ್ ಹೇಳು. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು. ಹಾ, ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು. ನಾಯಿ, ನಮ್ಮ ನಾಯಿ ಮರಿ ಹಾಕಿದ್ ಗೊತ್ತಾಗಿದೆ ಅವಳಿಗೆ. ನಾಯಿ ಅಲ್ಲ, ನ್ಯಾಯ ನ್ಯಾಯ ಅಲ್ಲ, ನ್ಯಾಯ. ಅಲ್ಲ, ಹಾ, ನಾಯಿ ಅದೇ ಮರಿ ಹಾಕಿ- ಕೇಳಲು ಬಂದ ನನ್ನ ತಂದೆಯನ್ನು. ಹಾ. ಈ ರೀತಿ ಇಲ್ಲೊಮ್ಮೆ ಸಾಯಿಸಿ ಇಲ್ಲಿ ಇರುವೆ ಕಚ್ಚುತ್ತಿದೆ ಅಂತೇಳಿ ಅಲ್ಲಿ ಹೋಗಿ ಮಲಗಿರುವ ನನ್ನ ತಂದೆಯನ್ನು ಮಲಗಿರುವಲ್ಲ, ಸಾಯಿಸಿರುವ ನಿನ್ನನ್ನು ನಾನು ಬಿಡೋದಿಲ್ಲ. ನಿನ್ನನ್ನು ಬಿಡೋದಿಲ್ಲ. ಏ, ಹಿಡಿಲಿಕ್ಕೆ ಹಿಡಿಲಿಕ್ಕೆ. ಹಿಡಿಲಿಗುಂಟು, ರಾಜನೇ ಹಿಡಿಲಿಗುಂಟು. ರಾಜನಿಗೆ ಅಷ್ಟು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಕರ್ಮದ ರಾಜನ. ಶ್ಯೆ, ಹಿಡಿಲಿಕ್ಕಿಲ್ಲ ಮಾರೆ. ಹಿಡಿಲಿಗುಂಟು. ನಿನ್ನ ಮೇಲೆ ಅಪವಾದ ನಿಂದು ಹಾಕಿದೆ. ಸಾಕು, ನಾನು ಅಪವಾದ ತೆಗೆದೆ, ಹೋಗು. ಶ್ಯೆ. ಹ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟದ ಹೇಳಿ ಚಿಕ್ಕಪ್ಪ, ಚಿಕ್ಕಪ್ಪ. ಅವನ ನಿಜವಾಗ್ಲೂ ಸಾಯಿಸಿದ್ರೆ ಏನು ಪದೇ ಪದೇ ಜೀವ ಆಗುತ್ತೆ ಅವನಿಗೆ. ಸಾಯ. ಅಯ್ಯೋ, ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಹಾ, ಕಾಮಿಡಿಯಾ ಕಾಮಿಡಿ. ನನಗೆ ಮೋಸ ಮಾಡುವೆಯಾ? ನಿನಗೆ ಮೋಸ ಮಾಡಿದ್ನ? ನಿನ್ನ ಡೈಲಾಗ್. ನನಗೆ ಮೋಸ ಮಾಡುವೆಯಾ? ಸತ್ಯ ಹೇಳು. ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ಯಾರು? ಸತ್ಯ ಹೇಳು. ಅವರು ಏನಂತೆ? ನಾಟಕ ಮುಗೀತು, ಹೋಗು ಹೋಗು. ನಾನೆಂತದ? ನಾನೆಂತ? ನೀವೇ ಅಲ್ವಾ ಬರ್ಕೊಟ್ಟದ್ದು ಡೈಲಾಗ್ ಅದಕ್ಕೆ. ಹೇಳು ಡೈಲಾಗ್ ಮಾತ್ರ. ಸತ್ಯ ಹೇಳು. ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ನಿನ್ನ ಯಾರು? ಗರ್ಭ ಕಾರಣ ಯಾರು? ಸತ್ಯ ಹೇಳು. ಶೇಕ್ ಮಾಡು, ಶೇಕ್ ಮಾಡು ಗರ್ಭವನ್ನ. ಹೌದು, ಸತ್ಯ ಹೇಳು. ನಮ್ಮ ಕಾಂತಾರ ಸಿನಿಮಾ ಖ್ಯಾತಿಯ ಕಲಾವಿದರು ಹೆರಿಗೆ ಆಯ್ತು, ಹೆರಿಗೆ ಅವರದೇ ಆಯ್ತು. ಆದ ಈಗ ಗೊತ್ತಾಯ್ತು, ಅವಳಿ ಮಕ್ಳಿಗೆ ಜನ್ಮ ಕೊಟ್ಲು. ಈಗ ಗೊತ್ತಾಯ್ತು, ಈ ಅವಳಿ ಮಕ್ಳ ತಂದೆ ಗುಜರಿ ಅಂಗಡಿ ಅವ. ಇಲ್ಲಾಂದ್ರೆ ಇಂಥ ಮಕ್ಳಿಗೆ ಜನ್ಮ ಕೊಡಲ್ಲ. ಸತ್ಯ ಹೇಳು, ಇದೇನು ಗರ್ಭ ಪಾತ್ರೆನಾ ಅಥವಾ ಸ್ಟೀಲ್ ಪಾತ್ರೆನಾ? ಬಂಧುಗಳೇ, ಈ ನಮ್ಮ ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್ ಮಂದಿಯ ನಡುವೆ ಕರಾವಳಿ ಭಾಗದ ಕಲಾವಿದರು ಬಂದು ನಮ್ಮೆಲ್ಲರನ್ನ ರಂಚಿದ್ದಾರೆ.